ಅದರಿಂದ ಸಮಬುದ್ಧಿ ಅಂದ್ರೆ ಏನು ಅಂದ್ರೆ ಯಥಾ ಸುಹೃತ್ಸು ಕರ್ತವ್ಯಂ ಪಿತೃಶತ್ರು ಸುತೇಶು ಚ ತಥಾ ಕರೋತಿ ಪೂಜಾದಿ ಸಮಬುದ್ಧಿ ಸ ಉಚ್ಯತೆ ಅಂತ. ಸಮಬುದ್ಧಿ ಅನ್ನೋದಕ್ಕೆ ಒಂದು ಡೆಫಿನೇಷನ್ ಕೊಟ್ಟರು ಆಚಾರ್ಯ. ಈಗ ಏನು ಅಂದ್ರೆ ಈ ಲೋಕದಲ್ಲಿ ನೀವು ಹೇಗೆ ಮಾಡ್ತೀರಿ ಹಾಗೆ ಅಂತ. ಶಾಸ್ತ್ರದಲ್ಲಿಯೂ ಯಥಾ ಸುಹೃತ್ಸು ಕರ್ತವ್ಯಂ ಪಿತೃಶತ್ರು ಸುತೇಶು ಚ ಅಂತ ನಾನು ಮೊದಲು ಹೇಳಿದ್ನಲ್ಲ. ಸ್ನೇಹಿತ ಮತ್ತು ಶತ್ರು, ತಂದೆ ಮತ್ತು ಮಗ, ಇವರಿಬ್ಬರನ್ನ ಹೇಗೆ ನೋಡ್ಬೇಕು? ಸಮದೃಷ್ಟಿಯಿಂದ ನೋಡೋದು ಹೇಗೆ ಹೇಳ್ರಿ ಅಂತ ಹೇಳ್ತಾರೆ ಆಚಾರ್ಯ. ತಂದೆಯನ್ನು ಮಗನನ್ನು ಸಮದೃಷ್ಟಿಯಿಂದ ನೋಡುವುದು ಅಂದ್ರೆ ಏನು? ಶತ್ರುವನ್ನು ಸ್ನೇಹಿತನನ್ನು ಸಮದೃಷ್ಟಿಯಿಂದ ನೋಡುವುದು ಅಂದ್ರೆ ಏನು? ಸಮದೃಷ್ಟಿ ಏನು ಉತ್ತರ? ಸ್ನೇಹಿತನನ್ನು ಹಚ್ಚಿಕೊಳ್ಳೋದು, ಶತ್ರುವನ್ನು ಅವಾಯ್ಡ್ ಮಾಡೋದು, ಇದೇ ಸಮದೃಷ್ಟಿ. ಸ್ನೇಹಿತನಾಗೆ ಶತ್ರುವನ್ನು ತಬ್ಬಿಕೊಳ್ಳೋದು ಅಥವಾ ಸ್ನೇಹಿತನ ಶತ್ರುವಿನಾಗಿ ಹೊರಗೆ ದಬ್ಬುವುದಲ್ಲ, ಸ್ನೇಹಿತನನ್ನು ತಬ್ಬಿಕೊಳ್ಳೋದು, ಶತ್ರುವನ್ನು ಅವಾಯ್ಡ್ ಮಾಡೋದು ಸಮದೃಷ್ಟಿ. ಹಾಗೆಯೇ ತಂದೆಯನ್ನು ಗೌರವಿಸುವುದು, ಮಗನಿಗೆ ಶಿಕ್ಷಣ ನೀಡುವುದು, ಅವನನ್ನು ತನ್ನ ಅಧೀನವಾಗಿ ನಿಯಂತ್ರಣದಲ್ಲಿ ಇಡುವುದು, ಇದು ಸಮದೃಷ್ಟಿ. ಅದನ್ನ ಹೇಳಿದರು. ಸ್ನೇಹಿತರನ್ನ ಮತ್ತು ಶತ್ರುಗಳನ್ನ, ತಂದೆ ಮತ್ತು ಮಗನನ್ನ ಹೇಗೆ ಸಮದೃಷ್ಟಿಯಿಂದ ನೋಡ್ತಿರೋ ಹಾಗೆಯೇ ಶಾಸ್ತ್ರದ ಸಮದೃಷ್ಟಿ. ಎಲ್ಲ ಕಡೆ ಆ ದೃಷ್ಟಿಯಿಂದ ನೋಡುವುದೇ ಸಮದೃಷ್ಟಿ. ಯಥಾ ಸುಹೃತ್ಸು ಕರ್ತವ್ಯಂ, ಸ್ನೇಹಿತರಲ್ಲಿ ಹಾಗೆ ಪಿತೃ ಶತ್ರು ಸುತೇಶು ಚ. ಸುಹೃತ್ಸು ಶತ್ರುಷು ಅಂತ ಅಲ್ಲಿ ಸಂಬಂಧ. ತಂದೆ ಮತ್ತು ಮಕ್ಕಳು, ಸ್ನೇಹಿತ ಮತ್ತು ಶತ್ರು, ಇವರಿಬ್ಬರನ್ನು ಸಮದೃಷ್ಟಿಯಿಂದ ನೋಡಬೇಕು ಅಂದ್ರೆ ಏನರ್ಥವೋ ಅದೇ ನಿಜವಾದ ಸಮದೃಷ್ಟಿ. ತಥಾ ಕರೋತಿ ಅಂದ್ರೆ ಸ್ನೇಹಿತನನ್ನು ಹೇಗೆ ನೋಡಬೇಕೋ ಹಾಗೆ ನೋಡುವುದು, ಶತ್ರುವನ್ನು ಹೇಗೆ ನೋಡಬೇಕೋ ಹಾಗೆ ನೋಡುದು, ತಂದೆಯನ್ನು ಹೇಗೆ ನೋಡಬೇಕೋ ಹಾಗೆ ನೋಡುದು, ಮಗನನ್ನು ಹೇಗೆ ನೋಡುದು ಹಾಗೆ ನೋಡುದು, ಇದೇ ಸಮದೃಷ್ಟಿ. ತಥಾ ಕರೋತಿ ಪೂಜಾದಿ ಸಮಬುದ್ಧಿ ಸವುಚ್ಯತೆ. ಇದೇ ಲೌಕಿಕವಾದ ಸಮಬುದ್ಧಿ, ಇದೇ ಶಾಸ್ತ್ರೀಯವಾದ ಸಮಬುದ್ಧಿ. ಸಮದೃಷ್ಟಿ ಅಂದ್ರೆ ಇದೆ. ಆದ್ದರಿಂದ ಅದು ಲೋಕದಲ್ಲಿ ಇಷ್ಟೇ ಅಲ್ಲ, ನಾನು ಆಗ ಹೇಳಿದೆ ರಾಜಕೀಯವಾಗಿ ಕೂಡ ಪೊಲಿಟಿಕಲ್ ಆಲ್ ಆರ್ ಈಕ್ವಲ್ ಅಂತ. ಎಲ್ಲರೂ ಸಮಾನರು. ಆದರೆ ಪ್ರೈಮ್ ಮಿನಿಸ್ಟರ್ ದೊಡ್ಡವ, ಪ್ರೆಸಿಡೆಂಟ್ ದೊಡ್ಡವ. ಪ್ರೆಸಿಡೆಂಟ್ ನಾವು ಒಂದೇ ಅಂತ ಹೇಳಿ ಸೀರೆ ಹೋಗಿ ನಾವು ಡೆಲ್ಲಿಯಲ್ಲಿ ಹೋಗಿ ಆ ಪ್ರೆಸಿಡೆಂಟ್ ಬಂಗ್ಲೋದಲ್ಲಿ ಅವ್ರ ಕೋಣೆ ಯಾವ್ದಾದ್ರು ಕುರ್ಚಿ ಯಾವ್ದಾದ್ರು ಕೂತ್ ಬರ್ತೀನಿ ಕೂಡ್ತಾರೆ, ಬಿಡ್ತಾರೆ ಕೂಡ್ಲಿಕ್ಕೆ. ಇಲ್ಲ ಪ್ರೈಮ್ ಮಿನಿಸ್ಟರ್ ಚೇಂಬರ್ನಲ್ಲಿ ಅವ್ರ ಕುರ್ಚಿ ಒಂದು 5-10 ನಿಮಿಷ ಕೂತ್ ಬರ್ತೀನಿ ರೀ. ನಾನು 24 ಗಂಟೆ ಬೇಡ್ರಿ. ಐ ಆಮ್ ಈಕ್ವಲ್ ಟು ಪ್ರೈಮ್ ಮಿನಿಸ್ಟರ್ ಬಿಕಾಸ್ ಐ ಆಮ್ ಎನ್ ಇಂಡಿಯನ್. ಲೆಟ್ ಮಿ ಸಿಟ್ ದೇರ್ ಇನ್ ಹಿಸ್ ಚೇರ್ ಫಾರ್ 10 minutes. ಅದು ಬಿಡ್ತಾರೇನು? ಹಾಗೆ ಅಲ್ಲಿ ಮತ್ತೆ ಪ್ರೋಟೋಕಾಲ್ ಇದೆ. ಆದರೆ ಅವರು ಪ್ರೈಮ್ ಮಿನಿಸ್ಟರ್ ಆಗುವ ಅರ್ಹತೆ ನನಗಿದ್ರು ಪ್ರೈಮ್ ಮಿನಿಸ್ಟರ್ ಮಾತ್ರ ಕೊಡ್ಬೋದು, ಇನ್ಯಾರು ಕೂಡ ಹಂಗಿಲ್ಲ ಅಲ್ಲಿ. ಯಾಕಂದ್ರೆ ಅದು ಪ್ರೋಟೋಕಾಲ್. ಆದರೆ ಸಮದೃಷ್ಟಿ ಮತ್ತು ಪ್ರೋಟೋಕಾಲ್ ಒಂದಕ್ಕೊಂದು ಹೊಂದಿಕೊಂಡಿರುವಂತಹದ್ದು, ಒಂದಕ್ಕೊಂದು ವಿರುದ್ಧ ಅಲ್ಲ. ಲೋಕದಲ್ಲಿಯೂ ಹಾಗೆಯೇ, ಶಾಸ್ತ್ರದಲ್ಲಿಯೂ ಹಾಗೆಯೇ. ಯಥಾ ಸುಹೃತ್ಸ ಕರ್ತವ್ಯಂ ಪಿತೃಶತ್ರು ಸುತೇಶು ಚ ತಥಾ ಕರೋತಿ ಪೂಜಾದಿ ಸಮಬುದ್ಧಿ ಸವುಚ್ಯತೆ. ಇಲ್ಲಿಗೆ ನಾವು ಇವತ್ತು ಮುಗಿಸೋಣ. ನಾಳೆ ಈ ಕೆಲವು ಮಹತ್ವದ ವಿಷಯಗಳು ಬರ್ತಾವೆ. ನಾಳೆ ಅದನ್ನ ಈಗ ತಗೊಂಡ್ರೆ ಪಕ್ಕ ಮುಗಿಯೋದಿಲ್ಲ. ತಿರಿಯ ಪುಂಡ್ರ ಧಾರಣೆ ಮಾಡಬೇಕು, ಊರ್ಧ್ವ ಪುಂಡ್ರ ಮಾಡಬೇಕು, ತಿರಿಯ ಪುಂಡ್ರ ಯಾಕೆ ಮಾಡಬೇಕು ಅಥವಾ ಮಾಡಬಾರ್ದು, ಊರ್ಧ್ವ ಪುಂಡ್ರ ಯಾಕೆ ಮಾಡಬೇಕು ಯಾಕೆ ಮಾಡಬಾರ್ದು ಅಂತೆಲ್ಲ ಮಾತು ಬರುತ್ತೆ. ಅದರ ಬಗ್ಗೆ ಹೇಳಬೇಕು ಅಂದ್ರೆ ವಿವರವಾಗಿ ತಿರಿಯ ಪುಂಡ್ರ, ಅದರಲ್ಲಿರ್ತಕ್ಕಂಥ ತೊಂದರೆಗಳೇನು, ಊರ್ಧ್ವ ಪುಂಡ್ರ ಏನು, ಅದರ ಮಹತ್ವ ಏನು, ಅದು ಯಾಕೆ ಹಾಕಬೇಕು, ಅದರ ಅರ್ಥ ಏನು, ಇದನ್ನೆಲ್ಲ ಹೇಳಿದರೆ ಮಾತ್ರ ಆ ಶ್ಲೋಕ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಅದನ್ನ ನಾಳೆ ಕೊನೆಯ ಉಪಸಂಹಾರ ದಿವಸ ತಿರಿಯಕ್ ಪುಂಡ್ರ ಮತ್ತು ಊರ್ಧ್ವ ಪುಂಡ್ರದ ಬಗ್ಗೆ ಒಂದು ಮಹತ್ವದ ಮಾತು, ಆಮೇಲೆ ಬೇರೆ ಕೆಲವು ವಿಷಯಗಳು ಬರ್ತವೆ. ಇನ್ನು ಒಟ್ಟಿಗೆ ಹೆಚ್ಚಿಲ್ಲ, ನಾವು ಹೆಚ್ಚಿಲ್ಲ ಅಂದರೆ 12, 22, 17 ಶ್ಲೋಕ ಇದೆ ಇನ್ನು. ಅದರಲ್ಲಿ ತಿರಿಯಕ್ ಪುಂಡ್ರ ಊರ್ಧ್ವ ಪುಂಡ್ರದ ಬಗ್ಗೆ ಕೆಲವು ಶ್ಲೋಕಗಳನ್ನು ಹೇಳ್ತಾರೆ. ಊರ್ಧ್ವ ಪುಂಡ್ರ ಧಾರಣೆ ಅನ್ನುವುದು ಯಾಕೆ ಮಾಡಬೇಕು, ಅದಕ್ಕೆ ಶಾಸ್ತ್ರೀಯವಾದ ಕಾರಣ ಏನು, ಅದು ತಿಳಿದ್ರೆ ತಿರಿಯಕ್ ಪುಂಡ್ರ ಯಾಕೆ ಹಾಕಬಾರ್ದು ಅನ್ನೋದು ಗೊತ್ತಾಗತ್ತೆ. ಇದು ಯಾಕೆ ಹಾಕುವುದು ಅಂತ ಗೊತ್ತಿಲ್ಲದೆ ಇದ್ದರಿಂದ ಅದು ಯಾಕೆ ಹಾಕಬಾರ್ದು ಅನ್ನೋದು ಗೊತ್ತಿರುವುದಿಲ್ಲ. ಬಹಳ ಜನ ಹಾಕ್ತಾರೆ. ಯಾಕೆಂದ್ರೆ ಗೊತ್ತಿಲ್ಲದೆ ಇದ್ದರಿಂದ ಹಾಕೋದು. ನೆಟ್ಟಿಗೆ ಹಾಕಬೇಕು, ಯಾಕೆಂದ್ರೆ ಅದು ಗೊತ್ತಿಲ್ಲ ರೀ, ಅದನ್ನು ಕೇಳಬಾರ್ದು, ನೆಟ್ಟಿಗೆ ಹಾಕಬೇಕು. ನಾವು ವೈಷ್ಣವರಲ್ಲ, ಅದು ನೆಟ್ಟಿಗೆ ಹಾಕೋದು. ಅದು ನೆಟ್ಟಿಗೆ ಹಾಕೋದು ಯಾಕೆಂದ್ರೆ ಗೊತ್ತಿಲ್ಲದೆ ಇದ್ದದ್ರಿಂದ ನೆಟ್ಟಿಗೆ ಹಾಕೋರಿದ್ದಾರೆ ಕೆಲವರು. ಅವರಿಗೆ ನೆಟ್ಟಿಗೆ ಹಾಕುವುದು ಅಂದ್ರೆ ಏನಂತಲೂ ಗೊತ್ತಿಲ್ಲ, ಅಡ್ಡ ಹಾಕೋದು ಏನಂತಲೂ ಗೊತ್ತಿಲ್ಲ. ಅದನ್ನ ಎಲ್ಲರೂ ಹಾಕ್ತಾರೆ, ಇವರು ಹಾಕ್ತಾರೆ. ಇದು ಎಲ್ರಿಗೂ ನಾಮ ಹಾಕೋದು, ನಾವು ಹಾಕೊಳ್ಳೋದು ಅಂತ. ಹಾಗೆ ಅದಲ್ಲ, ಊರ್ಧ್ವ ಪುಂಡ್ರ ಹಾಕಬೇಕು ಅಂತ ಆಚಾರ್ಯರು ಯಾಕೆ ಹೇಳಿದರು, ಅದು ಕಾರಣ ಏನು? ತಿರಿಯ ಪುಂಡ್ರ ಯಾಕೆ ಹಾಕಬಾರದು? ಅದೇನು ಶೈವರ ಮೇಲೆ ದ್ವೇಷದಿಂದ ಹೇಳಿದ್ದು. ಸ್ಮಾರ್ತರು ಅಡ್ಡ ಹಾಕ್ತಾರೆ, ಅದನ್ನ ನಾವು ನೆಟ್ಟಿಗೆ ಹಾಕಬೇಕು. ಹಾಗಾಗಿ ಸ್ಮಾರ್ತ ವೈಷ್ಣವ ಜಗಳವೋ ಅಥವಾ ಅದಕ್ಕಿಂತ ಆಳವಾದಂತಹ ಏನಾದರೂ ಸ್ಪಿರಿಚುವಲ್ ಮೀನಿಂಗ್ ಇದೆಯೋ, ಇದನ್ನು ತಿಳ್ಕೊಳ್ಬೇಕು. ಅದು ಬಹಳ ಮುಖ್ಯವಾಗುತ್ತೆ. ಬಹಳ ಅಪೂರ್ವವಾದ ಆಧ್ಯಾತ್ಮಿಕ ಅರ್ಥ ಇದೆ ಊರ್ಧ್ವ ಪುಂಡ್ರಕ್ಕೆ. ಅದು ಸುಮ್ಮನೆ ಒಂದು ಸಿಂಬಲ್ ಅಲ್ಲ. ಮಾಧ್ವರ ಅನ್ನೋದು ಸಿಂಬಲ್ ಆಗಿ ಹಚ್ಚಿಕೊಳ್ಳೋದಲ್ಲ ಅದು, ಅಥವಾ ವೈಷ್ಣವರು ಅನ್ನೋದಕ್ಕೆ ಸಿಂಬಲ್ ಅಲ್ಲ ಅದು, ಅಥವಾ ಇನ್ನು ಕೆಲವರು ಹೇಳುವ ಹಾಗೆ ಮಡ್ ಬಾತ್ ಅಲ್ಲ ಅದು. ಕೆಲವರು ಹೌದು ಹೇಳಿದ್ದೇನೆ ನಾನು, ಕೆಲವು ಪಂಡಿತರು ಹೇಳೋದು ಯಾಕಂದ್ರೆ ಮಡ್ ಬಾತ್ ಅದು ಮಣ್ಣು ಮೈಗೆ ಹಚ್ಚಿಕೊಳ್ಳೋದು ಆರೋಗ್ಯಕ್ಕೆ ಒಳ್ಳೇದು ಮಡ್ ಬಾತ್ ಅಂತೆ. ಅವ್ರ ಮೈಗೆಲ್ಲ ಹಚ್ಕೋಬೋದಲ್ಲ, ಅದು 12 ನಾಮ ಯಾಕೆ ಹಾಕ್ಬೇಕು? ಮಡ್ ಬಾತು ಆರೋಗ್ಯಕ್ಕೆ ಒಳ್ಳೆಯದು, ಮೈಗೆಲ್ಲ ಮಡ್ ಹಚ್ಚಿಕೊಂಡು ಹೊಳ್ಳಾಡ್ಲಿ, ಯಾರು ಬೇಡ ಅಂದ್ರು. ಅಂದ್ರೆ ಒಂದು ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲದ ಮಂದಿ ಬಹಳ ಕಷ್ಟ. ನಾ ಹೇಳ್ದಾನೆ, ಹಿ ದಟ್ ನೋಸ್ ನಾಟ್ ಅಂಡ್ ನೋಸ್ ನಾಟ್ ದಟ್ ಹಿ ನೋಸ್ ನಾಟ್ ಅಂತ. ಅವರಿಗೆ ತಾವು ಊರ್ಧ್ವ ಪುಂಡ್ರ ಹಚ್ಕೋತಾರೆ, ಯಾಕೆ ಹಚ್ಕೋಬೇಕು ಅಂತ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ. ಅದು ಯಾರ ಕೇಳಿದ ಬಾಯಿ ಬಂದಾಗ ಹೇಳೋದು ಉತ್ತರ.
ಅದಕ್ಕೆ ಶಾಸ್ತ್ರೀಯವಾಗಿ ಊರ್ಧ್ವಪುಂಡ್ರ ಯಾಕೆ ಹಚ್ಕೊಳ್ಬೇಕು ಅನ್ನೋದು ಗೊತ್ತಿರಬೇಕಾದ್ರೆ ಸ್ವಲ್ಪ ಯೋಗಾಭ್ಯಾಸ ಮಾಡಿರಬೇಕು. ಅಂತರಂಗದ ಸಾಧನೆ ಮಾಡಿದವರಿಗೆ ಗೊತ್ತಾಗತ್ತೆ. ಏನು ಬರೇ ಹೊರಗಿನಿಂದ ಮೆತ್ತಿಕೊಂಡವರು ಏನೂ ಗೊತ್ತಾಗೋದಿಲ್ಲ. ಯಾಕಂದ್ರೆ ಬರೇ ಮೆತ್ತಿಕೊಂಡವರು ಮೆತ್ತಿಕೊಳ್ಳದವರೇ ಗೊತ್ತಾಗತ್ತೆ. ಅವನು ಹಿ ಮಸ್ಟ್ ಬಿ ಡಿಟ್ಯಾಚ್ಡ್. ಅದೇ ಮೆತ್ತಿಕೊಳ್ಳದವರಿಗೆ ಅದು ಗೊತ್ತಾಗತ್ತೆ. ನಾನು ಹತ್ತದವನು ಅಂತ ನಾನು ಕಳೆದ ಬಾರಿ ಒಂದು ಹೇಳಿದ್ದೆ. ನಾನು ಚಿಕ್ಕನ್ನೆಲ್ಲ ಒಂದು ಪದ್ಯ ಬರೆದಿದ್ದೆ. ಹತ್ತಿಯೂ ಮತ್ತೆ ಇಳಿಯಲೇಬೇಕಾದರೆ ನನ್ನಂಥ ಹತ್ತದವನೇ ವಾಸಿ ಅಂತ. ಅಲ್ಲಿ ಆ ಹತ್ತದವ ಅಂದ್ರೆ ಹತ್ತುವುದು ಅಂದ್ರೆ ಅಂಟಿಕೊಳ್ಳೋದು. ಡಿಟ್ಯಾಚ್ಮೆಂಟ್ ಈಸ್ ದ ಫಸ್ಟ್ ಪ್ರಿಫರೆನ್ಸ್. ನನ್ನ ಬದುಕಿನಲ್ಲಿ ಏನಿರಬೇಕು ಅನ್ನೋದನ್ನು ನಾನು ಬಾಲ್ಯದಲ್ಲಿ ಕಂಡುಕೊಳ್ಳೋದು. ಹತ್ತಿಯೂ ಮತ್ತೆ ಇಳಿಯಲೇಬೇಕಾದರೆ ನನ್ನಂಥ ಹತ್ತದವನೇ ವಾಸಿ ಅಂತ. ನೀವು ಹತ್ತಿರಿ ಇಳಿತೀರಿ, ನನಗೆ ಹತ್ತೋದೇ ಇಲ್ಲ, ಯಾಕಂದ್ರೆ ಮತ್ತೆ ಇಳಿಯೋ ಕೆಲಸ ಹೊಡಿತಾರೆ ನನಗೆ ಅಂತ ಒಂದು ಅರ್ಥ. ಹತ್ತದವನೇ ಅಂದ್ರೆ ಯಾವುದನ್ನು ಅಂಟಿಸಿಕೊಳ್ಳದೆ ಬದುಕಲಿಕ್ಕೆ ಕಲಿಯಬೇಕು ನಾನು ಅನ್ನೋದು ನನಗೆ ಆಗ ಕಂಡದ್ದು. ಅದರಿಂದ ಆ ಒಂದು ಪನ್ನು ಬಂತದಲ್ಲಿ ಹತ್ತಿಯೂ ಮತ್ತೆ ಇಳಿಯಲೇಬೇಕಾದರೆ ಅಂದ್ರೆ ಹತ್ತಿ ಇಳಿಯೋದು ಅಂದ್ರೆ ಅದೇ ಎಷ್ಟಾಪೂರ್ತಂ ಮನ್ಯಮಾನ ವರಿಷ್ಠಂ ನಾನ್ಯಚ್ಛೇಯೋ ವೇದಯಂತೆ ಪ್ರಮೂಢಾ ನಾಕಸ್ಯ ಪೃಷ್ಠೇತೆ ಸುಕೃತೇನ ಭೂತ್ವ ಇಮಂ ಲೋಕಂ ಹೀನತರಂ ವಾ ವಿಶಂತಿ. ಸ್ವರ್ಗಕ್ಕೆ ಹೋಗ್ತಾರೆ ಮತ್ತೆ ಅಧಃಪಾತ ಹೊಂದ್ತಾರೆ ಅಂತ ಉಪನಿಷತ್ನಲ್ಲಿ ಹೇಳಿದ್ದು ನನ್ನ ತಲೆಯಲ್ಲಿತ್ತು. ಅಂದ ಹತ್ತಿಯೂ ಮತ್ತೆ ಇಳಿಯಲೇಬೇಕಾದರೆ ನನಗೆ ಸ್ವರ್ಗಕ್ಕೆ ಹೋಗುವುದು ಬೇಡ, ಭೂಮಿ ಬರುವುದು ಬೇಡ, ಅದರ ಸಂಪರ್ಕವೇ ಬೇಡ, ನಾನು ಯಾವುದನ್ನು ಅಂಟಿಕೊಳ್ಳದೆ ಬೆಳೆಯಬೇಕು ಅಂತ. ಹೀಗೆ ಅದು ಬೇರೆ ಬೇರೆ ಆಯಾಮದಲ್ಲಿ ತನ್ನಷ್ಟಕ್ಕೆ ಬೆಳ್ಕೊಂಡು ಹೋಯ್ತದು. ನಾನು ಬರೆಯುವಾಗ ಅದೆಲ್ಲ ಪನ್ನು ಬರಬೇಕು, ಅದು ಹತ್ತು ಅಂದ್ರೇನು, ಇಳಿದು ಅಂದ್ರೇನು, ಹತ್ತದವರಂದೇನು, ಇದೆಲ್ಲ ಅದು ಬರೆದ ಮೇಲೆ ನನಗೆ ಅರ್ಥ ಹೊಳೆದದ್ದು. ಅದನ್ನು ಅರ್ಥ ಹೊಳೆದು ಬರೆದದ್ದಲ್ಲ ಅದು. ಹತ್ತಿಯೂ ಮತ್ತೆ ಇಳಿಯಲೇಬೇಕಾದರೆ ನನ್ನಂಥ ಹತ್ತದವನೇ ವಾಸಿ ಅಂತ. ಅಂದ್ರೆ ಇದು ಮೆತ್ತಿಕೊಳ್ಳಬಾರದು. ಇದು ಬಹಳ ಮಂದಿ ಊರ್ಧ್ವಪುಂಡ್ರವನ್ನು ಮೆತ್ತಿಕೊಳ್ತಾರೆ. ಮೆತ್ತಿಕೊಂಡು ಕೂಡ ಅದನ್ನ ಮೆತ್ತಿಕೊಳ್ಳದೇ ಇರಬೇಕು. ಆ ಸ್ಥಿತಿ ಮುಟ್ಟಿದಾಗ ಅದನ್ನು ಯಾಕೆ ಮೆತ್ತಿಕೊಳ್ತೇವೆ ಅನ್ನೋದು ನಮಗೆ ಗೊತ್ತಾಗತ್ತೆ. ಅದಕ್ಕೆ ಆ ಆಕಾರದಲ್ಲಿ ಯಾಕೆ ಹಚ್ಚಿಕೋಬೇಕು, ಆ ಸ್ಥಾನದಲ್ಲಿ ಯಾಕೆ ಹಚ್ಚಬೇಕು, ಪ್ರತಿಯೊಂದಕ್ಕೂ ಅರ್ಥ ಇದೆ. ಆ ಅರ್ಥವನ್ನು ತಿಳ್ಕೊಂಡಾಗ ಊರ್ಧ್ವಪುಂಡ್ರ ಹಚ್ಚುವುದು ಒಂದು ಆನಂದ. ಇಲ್ಲದೆ ಇದ್ರೆ ಇಟ್ ಈಸ್ ಮಿಯರ್ ರಿಚುವಲಿಸ್ಟಿಕ್ ಬರ್ಡನ್. ಅದೊಂದು ಭಾರ. ಹಚ್ಕೋಬೇಕಪ್ಪ ಯಾಕೆಂದ್ರೆ ಹೇಳಿದಾರೆ, ಹಚ್ಕೋಬೇಕು ಅಂತ ಹೇಳಿದ್ರೆ ನರಕಕ್ಕೆ ಹೋಗ್ತೇವೆ ಕಡೆ ಒಂದು ಭಯ. ಅದು ಭಯ ಅಲ್ಲ, ಅದೊಂದು ಬರ್ಡನ್ ಅಲ್ಲ. ಇಟ್ ಮಸ್ಟ್ ಬಿ ಎ ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್. ಆಗ ತ್ರಿಪುಂಡ್ರ ಹಚ್ಚುರಿ ಅಂದ್ರೆ ಹಚ್ಚಿಕೊಳ್ಳಿಕ್ಕೆ ಆಗೋದಿಲ್ಲ. ಊರ್ಧ್ವಪುಂಡ್ರ ಅನ್ನೋದು ಒಳಗಿನ ಯೋಗ ಸಾಧನೆಗೆ ಸಂಬಂಧಪಟ್ಟದ್ದು ಅನ್ನೋದು ತಿಳಿದಾಗ ತ್ರಿಪುಂಡ್ರ ಹಚ್ಕೊಳ್ಳಿ ಅಂದ್ರೂ ಹಚ್ಚಿಕೊಳ್ಳಿಕ್ಕೆ ಆಗೋದಿಲ್ಲ. ಇದು ಒಂದು ವಿಷಯ. ಆಮೇಲೆ ಇನ್ನು ಅನೇಕ ವಿಷಯಗಳಿದೆ. ನಾನು ಇತ್ತೀಚೆಗೆ ಯಾವುದೋ ಒಂದು ಪುಸ್ತಕ ನೋಡಿದೆ, ಅದು ಹಿಂದೆ ಇತ್ತೇನೋ ಒಂದು ಸ್ತ್ರೀ ಜಪಕ್ರಮ ಅಂತ. ಅದರಲ್ಲೆಲ್ಲ ಭಾರಿ ಹೆಣ್ಮಕ್ಳಿಗೂ ಊರ್ಧ್ವಪುಂಡ್ರ ಹಚ್ಚಬೇಕು ಅಂತ ಬರೆದು ಬಿಟ್ಟಿದಾರಪ್ಪ. ಆ ಊರ್ಧ್ವಪುಂಡ್ರ ಹಚ್ಚೋದು ಭಯಾನಕ. ಅವರಿಗೆ ಕಡೆಗೆ ನಾನು ಬೆಂಗಳೂರಿನಾಗ ಹೋದೆ, ನಮಗೆಲ್ಲ ಜಾಗ ಉಂಟು, ಇಲ್ಲಿ ಹಚ್ಚಿಕೊಳ್ತಾರೆ ಕೆಲವರು ಹೆಣ್ಮಕ್ಳು. ಅದೇನು ಕಾಲಿಗೆ ಹಚ್ಚಿಕೊಳ್ತಾರೆ ಏನೋ ಗೊತ್ತಿಲ್ಲ ನನಗೆ. ಅದು ಇದೆಲ್ಲ ಅತಿರೇಕಗಳು ಬೆಳೆದು ಬಿಟ್ಟಿವೆ. ಕೈಗೆ ಕಾಲಿಗೆ ಎಲ್ಲ ಊರ್ಧ್ವಪುಂಡ್ರ ಹಚ್ಚಿಕೊಳ್ಳುವುದು. ಹೆಣ್ಮಕ್ಳು ಊರ್ಧ್ವಪುಂಡ್ರ ಯಾಕೆ ಹಚ್ಚಿಕೊಳ್ಳುವುದು ಅನ್ನೋದು ಗೊತ್ತಾದರೆ ಹೆಣ್ಮಕ್ಳು ಹಚ್ಚಿಕೊಳ್ಬೇಕಾದ ಅಗತ್ಯ ಇಲ್ಲ. ಆಮೇಲೆ ಹೆಣ್ಮಕ್ಳು ಹಚ್ಚಿಕೊಳ್ಳೋದು ಇಲ್ಲೇ ಇಲ್ಲ, ಕೈ ಇಲ್ಲೆಲ್ಲ ಯಾಕೆ ಹಚ್ಚಿಕೊಳ್ಳೋದು ನನಗೆ ಗೊತ್ತಿಲ್ಲ. ಇಲ್ಲೆಲ್ಲ ಹಚ್ಕೋತಾರಪ್ಪ. ನಾನು ಬೆಂಗಳೂರು ನಮ್ಮ ಪಾಠಕ್ಕೆ ಬರ್ತಿದ್ಬಿಡು ಹೆಣ್ಮಗಳು, ಇಲ್ಲೇ ಹಚ್ಚಿಕೊಡ್ತಿದ್ರು ನಾಮ. ಕಡೆ ಜಾಗ ಇದ್ದಲ್ಲೆಲ್ಲ ಹಚ್ಚಿಕೊಳ್ಬೇಕನ್ನೋ ಯಾರಿಗೂ ಗೊತ್ತು, ನಮಗೆ ತಿಳಿಯೋದಿಲ್ಲ ಈ ವಿಷಯ. ಎಲ್ಲೆಲ್ಲಿ ಜಾಗ ಉಂಟು ಅಲ್ಲೆಲ್ಲ ಮೆತ್ತಿಕೊಂಡು. ಅಂದ್ರೆ ಊರ್ಧ್ವಪುಂಡ್ರದ ಬಗ್ಗೆ ಇರುವ ಅಜ್ಞಾನ ಬಹಳ ಗಾಢವಾದ್ದು. ಮೊದಲು ಊರ್ಧ್ವಪುಂಡ್ರ ಹಚ್ಚುವುದಕ್ಕಿಂತ ಊರ್ಧ್ವಪುಂಡ್ರ ಯಾಕೆ ಹಚ್ಚುವುದು, ಹೇಗೆ ಹಚ್ಚುವುದು, ಯಾರು ಹಚ್ಚುವುದು ಅನ್ನೋದನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ. ಊರ್ಧ್ವಪುಂಡ್ರ ಯಾಕೆ ಹಚ್ಚುವುದು ಅಂತ ಗೊತ್ತಾದ್ರೆ ಹೆಣ್ಮಕ್ಳು ಅದು ಹಚ್ಚುವ ಅಗತ್ಯ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಹೆಣ್ಮಕ್ಳು ಯಾವಾಗ ಅಂದ್ರೆ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡುವ ಹೆಣ್ಮಕ್ಳು ಹಚ್ಚಬೇಕಷ್ಟೇ, ಸುಮ್ಮನೆ ಸಹಜವಾಗಿ ಹಚ್ಚಬೇಕಾದೇನೂ ಇಲ್ಲ. ಅದು ಯಾರು ಯೋಗಾಭ್ಯಾಸ ಮಾಡ್ತಾರೆ, ಯೋಗ ಸಾಧನೆ ಮಾಡ್ತಾರೆ ಅಂತ ಹೆಣ್ಮಕ್ಳು ಹಚ್ಚಿಕೊಳ್ಬಹುದು. ಆದ್ರೆ ಕಂಪಲ್ಸರಿ ಎಲ್ಲ ಹೆಣ್ಮಕ್ಳು ಅಡಿಗೆ ಮಾಡೋ ಮುಂಚೆ ಊರ್ಧ್ವಪುಂಡ್ರ ಇಲ್ಲದೆ ಅಡಿಗೆ ಮಾಡಬಾರದು. ಅಡಿಗೆಗೂ ಊರ್ಧ್ವಪುಂಡ್ರಕ್ಕೆ ಏನು ಸಂಬಂಧ? ಇದು ಅಂಗಾರಕಾಕ್ಷತೆಯಲ್ಲಿ ಊಟ ಮಾಡಬಾರದು ಹೇಳಿ ಅಷ್ಟೇ. ಅಂಗಾರಕಾಕ್ಷತೆ ಊಟಕ್ಕೆ ಏನು ಸಂಬಂಧವೋ ಊರ್ಧ್ವಪುಂಡ್ರಗಳಿಗೆ ಅಷ್ಟೇ. ಹೆಣ್ಮಕ್ಳು ಊರ್ಧ್ವಪುಂಡ್ರ ಹಾಕೊಳ್ಳದೆ ಇದ್ದ ಹೆಣ್ಮಕ್ಳು ಅಡಿಗೆ ಮಾಡಬಾರದು. ಅದೇನು ಅದು ರುಚಿ ಆಗುದಿಲ್ಲ ಊರ್ಧ್ವಪುಂಡ್ರ ಹಾಕದೆ ಮಾಡಿದರೆ? ಅದಕ್ಕಿಂತ ರುಚಿಯಾಗಿ ಮಾಡ್ತಾರೆ ಊರ್ಧ್ವಪುಂಡ್ರ ಹಾಕದೆ ಹೆಣ್ಮಕ್ಳು. ಅದು ಸಂಬಂಧ ಏನಿಲ್ಲ. ಅದು ಒಂದು ಅಂದ್ರೆ ಊರ್ಧ್ವಪುಂಡ್ರದ ಶಾಸ್ತ್ರೀಯವಾದ ಡೆಫಿನಿಷನ್ ಗೊತ್ತಿಲ್ಲದೆ ಇದ್ದವರು ಇದೆಲ್ಲ ಗೊಂದಲ ಮಾಡಿದರು. ಅದಕ್ಕೆ ಊರ್ಧ್ವಪುಂಡ್ರ ಅಂದ್ರೆ ಏನು, ಅದನ್ನು ಯಾಕೆ ಹಚ್ಚಬೇಕು, ಹಚ್ಚಿದ್ರಿಂದ ಆಗತಕ್ಕಂಥ ಒಳಗಿನ ಬೆಳವಣಿಗೆ ಏನು, ಅದು ಎಲ್ಲ ವಿಷಯವನ್ನು ನಾನು ನಾಳೆ ವಿವರಿಸ್ತೇನೆ. ಆಚಾರದನ್ನ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ, ಅದನ್ನು ನಾಳೆ ವಿವರಿಸ್ತೇನೆ. ನಾನು ವಿವರಿಸಿದಾಗ ಅದನ್ನು ಯಾರು ಹಚ್ಚಬೇಕು ಅಂತ ಗೊತ್ತಾಗುತ್ತೆ. ಅದು ಗೊತ್ತಾಗ್ಬಿಟ್ರೆ ತಿರಿಯ ಪುಂಡ್ರ ಹಾಕ್ರಿ ಅಂತ ಹೇಳಿದ್ರೆ ನೀವು ಮನಸ್ಸು ಬರುತ್ತೆ. ಯಾಕಂದ್ರೆ ವಿಷಯ ಗೊತ್ತಾದಾಗ, ಅದು ಅದರಲ್ಲಿ ಇರತಕ್ಕಂಥ ಡಿಫೆಕ್ಟ್ ಏನು ಅಂತ ಗೊತ್ತಾದಾಗ ಆಮೇಲೆ ಅದನ್ನು ಹಾಕಬೇಡಿ ಅಂತ ಹೇಳಬೇಕಾಗಿಲ್ಲ. ತನ್ನಷ್ಟಕ್ಕೆ ಯಾರು ಹಾಕರಿ ಅಂದ್ರೂ ಹಾಕೋದಿಲ್ಲ. ಬೆಂಗಳೂರಿನಲ್ಲಿ ನಾನು ಒಂದು ಸಭೆಯಲ್ಲಿ ನಾನು ವಿವರಿಸಿದೆ, ಸ್ಮಾರತರಿದ್ದ ಸಭೆಯಲ್ಲಿ. ಆ ಸ್ಮಾರತರೆಲ್ಲ ಬಹಳ ಸಂತೋಷ ಪಟ್ಟುಕೊಂಡ್ರು. ಯಾಕೆಂದ್ರೆ ನಾನು ಯಾವತ್ತೂ ಯಾವುದೇ ಒಂದು ಮತದವರನ್ನ ದ್ವೇಷದಿಂದ ಅಟ್ಯಾಕ್ ಮಾಡೋದಿಲ್ಲ, ಫ್ಯಾಕ್ಟ್ಸ್ ಮಾತ್ರ ಹೇಳ್ತೇನೆ. ಅದರಿಂದ ನನಗೆ ಆಶ್ಚರ್ಯ ಏನು ಅಂದ್ರೆ ಅಲ್ಲಿ ಒಬ್ರು ಪ್ರಶ್ನೆ ಹಾಕಿದ್ರು, ಊರ್ಧ್ವಪುಂಡ್ರ
ಧರಿಸಬೇಕು ಯಾಕೆ ಅಂತ. ಅದು ಅಲ್ಲಿ ಸ್ಮಾರ್ತರು ಅರ್ಧಾಂಶಕ್ಕಿಂತ ಹೆಚ್ಚು ಸ್ಮಾರ್ತರಿದ್ರು ಆ ಸಭೆಯಲ್ಲಿ. ನಾನು ಯಾಕೆ ಧರಿಸಬೇಕು, ತ್ರಿಪುಂಡ್ರ ಯಾಕೆ ಧರಿಸಬಾರದು ಅನ್ನೋದು ಶಾಸ್ತ್ರೀಯ ವಿಶ್ಲೇಷಣೆ. ನನಗೆ ಯಾವ ಮತದವರ ಮೇಲೂ ದ್ವೇಷ ಇಲ್ಲ, ಸತ್ಯವನ್ನು ತಿಳ್ಕೋಬೇಕು ಅಂತಿದ್ದವ್ರು ಹೇಳ್ತಾ ಇದ್ದೇನೆ ಅಂತ ಹೇಳಿದೆ. ಆ ಸ್ಮಾರ್ತರೆಲ್ಲ ಬಹಳ ಸಂತೋಷಪಟ್ರು. ನಮಗೆ ಈ ವಿಷಯವೇ ಗೊತ್ತಿರ್ಲಿಲ್ರಿ, ಅದು ನೀವು ಹೇಳೋದು ಖರೆ, ನಮ್ಮ ಸುಮ್ಮನೆ ಹಿಂದಿನಿಂದ ಹಾಕ್ತಾರೆ, ನಾವು ಹಾಕ್ತೇವೆ ಅಡ್ಡ. ನೀವು ಹೇಳೋ ವಿಷಯ ನಿಜ, ಅದು ನೀವು ಹೇಳೋ ವಿಷಯ ಚೆನ್ನಾಗಿದೆ, ಅದು ನಾವು ಹಾಕೋದು ತಪ್ಪೇನೋ, ಹಿಂದಿನಿಂದ ಹಾಕೊಂಡು ಬಂದಿದ್ದೇವೆ ನಾವು ಹಾಕ್ತೇವೆ ಅಂತ ಹೇಳಿ ಬಂದು ಕನ್ಫ್ಯೂಸ್ ಮಾಡಿಕೊಂಡ್ರು. ಅನ್ನೋ ವಿಷಯ ವಸ್ತುಸ್ಥಿತಿಯನ್ನ ನಾವು ಯಾರ ಮುಂದೆ ಹೇಳಿದ್ರು ನೋವಾಗದಂತೆ ಹೇಳಲಿಕ್ಕೆ ಬರುತ್ತೆ. ಅದನ್ನ ಅವ್ರಿಗೆ ಮನವರಿಕೆ ಆಗ್ಬೇಕು. ಅವರು ಅಂದ್ರೆ ಅನೇಕ ಮಂದಿ ಸ್ಮಾರ್ತರು ಅಂದ್ರು, ನೀವು ಹೇಳೋ ಪಾಯಿಂಟ್ಸ್ ಚೆನ್ನಾಗಿದೆ, ಇದು ಈ ವಿಷಯ ನಿಜವಾಗಿದೆ, ಅದನ್ನ ಉರಿದುಕೊಂಡ್ರೆ ಸರಿ ಅಂತ ಕಾಣುತ್ತೆ ನಮಗೆ ಕೂಡ. ಅದು ಏನ್ ಮಾಡೋಣ, ನಮ್ಮ ಹಿಂದಿನಿಂದ ನಮ್ಮ ತಲೆಮಾರಿನಿಂದ ಹಾಕೊಂಡು ಬಂದಿದ್ದಾರೆ, ನಾವು ಹಾಕ್ತೀವಿ, ನಮಗೇನು ಗೊತ್ತಿಲ್ಲ, ಹಾಕೊಂಡು ಬಂದಿದ್ದೇವೆ ಅಂತ ಹೇಳಿದ್ರು. ವಿಷಯ ತಿಳಿದಾಗ ಆಗುವ ಆನಂದವೇ ಬೇರೆ. ಸುಮ್ಮನೆ ಅಂಧಭಂಗು ನ್ಯಾಯದಿಂದ ಮಾಡುವಂತಹದ್ರಿಂದ ಆಗುವಂತಹದ್ದೇ ಬೇರೆ. ಅಂಧಭಂಗು ನ್ಯಾಯ ಅಂದ್ರೆ ಅದು ಗೊತ್ತಿಲ್ಲದೆ ಮಾಡುವುದರಿಂದ ಒಂದೇನು ಅಂದ್ರೆ ಇದ್ದದ್ದನ್ನು ಇದ್ದ ಹಾಗೆ ಉಳಿಯುವುದೂ ಆಗುವುದಿಲ್ಲ, ಅದು ವಿಪರೀತ. ಅದರಿಂದ ತಪ್ಪು ಸಂಪ್ರದಾಯಗಳು ಬೆಳೆದು ಬಿಡ್ತಾವೆ ತುಂಬಾ. ಯಾಕಂದ್ರೆ ಗೊತ್ತಿಲ್ಲದೆ ಮಾಡುವುದರಿಂದ ಅವನು ತಪ್ಪಾಗಿ ಮಾಡ್ತಾನೆ, ಅವನನ್ನು ನೋಡಿ ಇನ್ನೊಬ್ಬ ತಪ್ಪಾಗಿ ಮಾಡ್ತಾನೆ. ಈ ನಮ್ಮಲ್ಲೊಂದು ಕಥೆ ಉಂಟಲ್ಲ, ಶ್ರಾದ್ದದಲ್ಲಿ ಬೆಕ್ಕು ಕಟ್ಟಿದ ಕಥೆ. ಹಂಗಾಗತ್ತೆ. ಶ್ರಾದ್ದದಲ್ಲಿ ಮನೆಯಲ್ಲಿ ಬೆಕ್ಕು ಇತ್ತು, ಒಬ್ಬನ ಮನೆಯಲ್ಲಿ. ಅವನು ಶ್ರಾದ್ದ ಮಾಡುವಾಗ ಬೆಕ್ಕು ಪಿಂಡ ತಿಂಡಿಗೆ ಬರುತ್ತೆ ಅಂತ ಆ ಬೆಕ್ಕನ್ನು ಕಟ್ಟಿ ಹಾಕಿ ಶ್ರಾದ್ದ ಮಾಡಿದ. ಅವನ ಅಪ್ಪ ಸತ್ತ, ಆ ಬೆಕ್ಕು ಸತ್ತು ಹೋಗಿತ್ತು. ಮಗ ಪಿಂಡ ಹಾಕುವಾಗ ನೆರೆಮನೆಯಿಂದ ಬೆಕ್ಕು ತಂದು ಕಟ್ಟ್ರಿ, ಯಾಕಂದ್ರೆ ಶ್ರಾದ್ದ ಆಗ್ಬೇಕಾದ್ರೆ ಬೆಕ್ಕು ಕಟ್ಟಬೇಕು ಅಂತ. ಈ ತರ ಆಗತ್ತೆ. ವಿಷಯ ಗೊತ್ತಿಲ್ಲದೆ ಇದ್ದವರು ಶಾಸ್ತ್ರವನ್ನು ಹೇಳಲಿಕ್ಕೆ ಹೋದ್ರೆ ಅದು ಬೆಕ್ಕು ಕಟ್ಟಿದ್ದನ್ನು ನೋಡಿದಾನೆ, ಆದ್ರೆ ಪಿಂಡ ಹಾಕ್ಬೇಕಾದ್ರೆ ಬೆಕ್ಕು ಕಟ್ಟಿ ಹಾಕ್ಬೇಕು. ಅಲ್ಲ, ಮನೇಲಿ ಇದ್ರೆ ಕಟ್ಟಿ ಹಾಕುವುದು, ಇಲ್ಲದೇ ಇದ್ರು ಬೇರೆ ಕಡೆ ತಂದು ಕಟ್ಟಿ ಹಾಕಬೇಕು, ಅದು ಗೊತ್ತಿಲ್ಲ. ಶಾಸ್ತ್ರ ಅದು, ಬೆಕ್ಕು ಕಟ್ಟಿ ಹಾಕಬೇಕು ಅಂತ ಶಾಸ್ತ್ರ. ಯಾಕಂದ್ರೆ ನಮ್ಮ ಅಪ್ಪ ಮಾಡ್ತಿದ್ರು. ಈ ತರ ಆಗ್ಬಿಡುತ್ತೆ. ಶಾಸ್ತ್ರದ ವಿಷಯ ಗೊತ್ತಿಲ್ಲದೆ ಇದ್ದಾಗ ಇಂಥ ತಪ್ಪು ನಡವಳಿಕೆಗಳು ರೂಢಿಯಲ್ಲಿ ಬರ್ತವೆ ಮತ್ತು ಅದೇ ಸಂಪ್ರದಾಯ ಆಗ್ಬಿಡುತ್ತೆ. ಅದನ್ನು ಮಾಡದೇ ಇದ್ರೆ ಸಂಪ್ರದಾಯ ನೋಡ್ರಿ ಎಲ್ಲಿಯಾದ್ರೂ ಉಂಟೇನ್ರಿ, ಎಲ್ಲ ನನ್ನಂತ ಕಿಡಿಗೇಡಿ ಬೆಕ್ಕು ಕಟ್ಟದೇ ಇದ್ರೆ ಎಲ್ಲವೂ ಏನ್ರಿ, ಒಂದು ಶ್ರಾದ್ದ ಮಾಡ್ತಾರೆ ಅವ್ರ ಮನೆಯಲ್ಲಿ ಒಂದು ಬೆಕ್ಕು ಕಟ್ಟಿ ಹಾಕುವುದಿಲ್ಲ ಶ್ರಾದ್ದ ಮಾಡುವಾಗ. ಏನು ಇವರೆಲ್ಲ ದೊಡ್ಡ ಆಚಾರ ಮಂದಿ ಹೀಗೆ ಮಾಡಿದ್ರೆ ಏನು ಲೋಕ ಇನ್ನು ಉಳಿಯುತ್ತಾ ಅಂತ ಶುರು ಮಾಡ್ತಾರೆ ಜನ. ಯಾಕೆಂದ್ರೆ ಅವರಿಗೆ ತಮ್ಮ ಅಜ್ಞಾನದಿಂದ ಯಾರನ್ನೂ ಟೀಕೆ ಮಾಡುವ ರೈಟ್ ಇದೆ. ತಮಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲದಿದ್ದವರು ಎಂಥ ಎತ್ತರದ ವ್ಯಕ್ತಿಯನ್ನು ಟೀಕೆ ಮಾಡ್ತಾರೆ. ಏನ್ರಿ, ಒಂದು ಬೆಕ್ಕು ಕಟ್ಟದೆ ಶ್ರಾದ್ದ ಮಾಡ್ತಾರೆ ಅವ್ರ ಮನೆಯಲ್ಲಿ, ಹೀಗೂ ಉಂಟ ಎಲ್ಲಿಯಾದರೂ, ಲೋಕ ವಿಲಕ್ಷಣ ಅಂತ ಟೀಕೆ ಮಾಡಿ ಶುರು ಮಾಡ್ತಾರೆ. ಅದಕ್ಕೆ ನಮಗೆ ನಿಜವಾಗಿ ಸಂಗತಿಯನ್ನು ತಿಳಿಯೋದು ಬಹಳ ಮುಖ್ಯವಾಗುತ್ತೆ. ಸಂಗತಿ ತಿಳಿಯದೆ ಯಾವ ಅನುಷ್ಠಾನಕ್ಕೂ ಯಾವ ಅರ್ಥವೂ ಇಲ್ಲ. ತಿಳಿಯೋಕ್ ಪುಂಡ್ರ ಉರ್ದು ಪುಂಡ್ರದ ಬಗ್ಗೆ ಬಹಳ ಮಹತ್ವದ ಕೆಲವು ಸಂಗತಿಗಳನ್ನು ಆಚಾರ್ಯರು ಹೇಳುವಂತಹದ್ದು ಉಪಸಂಹಾರದಲ್ಲಿ ಹೇಳ್ತಾರೆ. ಅದನ್ನು ನಾಳೆ ದಿವಸ ಉಪಸಂಹಾರ ಕೊನೆಯಲ್ಲಿ ಮುಕ್ತಾಯದ ದಿವಸ ಅದರ ಜೊತೆಗೆ ಮುಕ್ತಾಯ ಮಾಡೋಣ. ನಾಳೆ 6:30 ಗಂಟೆಗೆ ಸೇರಿದಾಗ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ನಮಸ್ಕಾರ.